ವೆಲ್ಕಮ್ ಬ್ಯಾಕ್ ಟು ವೆಲ್ಕಮ್ ಬ್ಯಾಕ್ ಟು ಕನ್ನಡ ಟೀಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿನ್ನೆ ತರಗತಿಯೊಳಗೆ ನಾವೇನ್ ಮಾಡಿದ್ವಿ, ವಿಭಕ್ತಿ ಪ್ರತ್ಯಯ ಅಂದ್ರೇನು, ವಿಭಕ್ತಿ ಪ್ರತ್ಯಯದ ಪ್ರಕಾರಗಳು, ಹೊಸಗನ್ನಡ ವಿಭಕ್ತಿ ಪ್ರತ್ಯಯಗಳು ಯಾವ್ಯಾವು, ಹಳೆಗನ್ನಡದ ವಿಭಕ್ತಿ ಪ್ರತ್ಯಯಗಳು ಯಾವ್ಯಾವು ಅನ್ನೋದ್ರ ಬಗ್ಗೆ ನಾವೇನ್ ಮಾಡಿದ್ವಿ, ನಿನ್ನೆ ತರಗತಿಯೊಳಗೆ ಅಭ್ಯಾಸವನ್ನ ಮಾಡಿದ್ವಿ. ಇನ್ನು ಯಾರು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲಲ್ಲ, ಸಬ್ಸ್ಕ್ರೈಬ್ ಆಗ್ರಿ ಅಂತ ಹೇಳ್ತಾ, ಅದೇ ರೀತಿಯಾಗಿ ಸಾಧ್ಯವಾದಷ್ಟು ಶೇರ್ ಮಾಡ್ರಿ, ಲೈಕ್ ಮಾಡ್ರಿ ಅಂತ ಹೇಳ್ತಾ, ಇವತ್ತಿನ ತರಗತಿಯೊಳಗ ವಿಭಕ್ತಿ ಪ್ರತ್ಯಯದ ಪಲ್ಲಟ, ಹಂಗಂದ್ರ ವಿಭಕ್ತಿ ಪ್ರತ್ಯಯ ಪಲ್ಲಟ ಹಂಗಂದ್ರ ಏನಪ್ಪಾ? ನಾವು ನಿನ್ನೆ ತರಗತಿಯೊಳಗೆ ವಿಭಕ್ತಿ ಪ್ರತ್ಯವನ್ನ ಅಭ್ಯಾಸವನ್ನು ಮಾಡಿದ್ವಿ. ಯಾವ ರೀತಿ ನಾಮ ಪ್ರಕೃತಿಗಳಿಗೆ ಪ್ರತ್ಯಯಗಳು ಸೇರಿ ಆಗುವಂತ ಪದಗಳನ್ನ ನಾವೇನಂತಂದ್ ಕರೆದ್ವಿ, ವಿಭಕ್ತಿ ಪ್ರತ್ಯಯ ಅಂತಂದ. ಹಂಗಂದ್ರ ವಿಭಕ್ತಿ ಪಲ್ಲಟ ಅಂದ್ರೆ ವ್ಯತ್ಯಾಸ, ಅಂದ್ರ ಮತ್ತೊಂದು ಬದಲಾವಣೆ ಆಗೋದು. ಹಂಗಂದ್ರ ಒಂದು ವಿಭಕ್ತಿ ಪ್ರತ್ಯಯದ ಬದಲಿಗೆ ಅರ್ಥ ವ್ಯತ್ಯಾಸವಾಗದಂತೆ ಇನ್ನೊಂದು ವಿಭಕ್ತಿ ಪ್ರತ್ಯಯನ್ನು ಬಳಸುವ ಕ್ರಮಕ್ಕೆ ನಾವೇನಂತ ಕರಿತೀವಿ, ವಿಭಕ್ತಿ ಪಲ್ಲಟ ಅಂತಂದ್ ಕರಿತೀವಿ. ಒಂದು ವಿಭಕ್ತಿ ಪ್ರತ್ಯಯದ ಬದಲಿಗೆ ಅರ್ಥ ವ್ಯತ್ಯಾಸವಾಗದಂತೆ ಇನ್ನೊಂದು ವಿಭಕ್ತಿ ಪ್ರತ್ಯಯವನ್ನ ಬಳಸುವ ಕ್ರಮಕ್ಕೆ ನಾವೇನಂತ ಕರಿತೀವಿ ಹಂಗಂದ್ರ ವಿಭಕ್ತಿ ಪಲ್ಲಟ ಅಂತಂದ್ ಕರಿತೀವಿ. ಪಲ್ಲಟ ಅಂದ್ರೇನು? ಬದಲಾವಣೆ. ಹಂಗಂದ್ರ ನೋಡ್ರಿ, ಇಲ್ಲಿ ಉದಾಹರಣೆಯನ್ನ ಕೊಟ್ಟಿದ್ದೇನೆ. ಹಳೆ ವಿಭಕ್ತಿ ಅಂತಂದ್ರ ಪಲ್ಲಟ. ಹಂಗಂದ್ರ ದ್ವಿತೀಯ ವಿಭಕ್ತಿ ಪ್ರತ್ಯವನ್ನ ಸೇರಿಸಿ. ದ್ವಿತೀಯ ವಿಭಕ್ತಿ ಪ್ರತ್ಯಯ ಯಾವುದು? ದ್ವಿತೀಯ. ಅನ್ನು ಬರ್ತೈತೆ, ಹೌದಿಲ್ಲ? ಹಂಗಂದ್ರ ಊರನ್ನು ಸೇರಿದನು. ನೋಡ್ರಲ್ಲಿ ಒಂದಿಷ್ಟು ವಾಕ್ಯಗಳನ್ನ ಕೊಟ್ಟಿದ್ದೀನಿ. ಅದ್ರಲ್ಲಿ ಅವನ್ನೇನ್ ಮಾಡ್ತಾ ಹೋಗ್ರಿ, ಗಮನಿಸ್ತಾ ಹೋಗ್ರಿ, ಗೊತ್ತಾಗ್ತೈತಿ. ಹಂಗಂದ್ರ ಯಾವ ರೀತಿ ವಿಭಕ್ತಿ ಪ್ರತ್ಯಯಗಳು ಪಲ್ಲಟಗೊಳ್ತಾವ ಅಂತಂದು. ಹಂಗಂದ್ರ ದ್ವಿತೀಯ ಊರನ್ನು ಸೇರಿದನು. ಒಂದ್ ವಾಕ್ಯ ಐತಿ, ಊರನ್ನು ಸೇರಿದನು. ಹಂಗಂದ್ರ ಅಲ್ಲಿ ಚತುರ್ಥಿ ವಿಭಕ್ತಿ ಪ್ರತ್ಯಯ ಕೊಟ್ಟನಿ, ಊರಿಗೆ ಸೇರಿದನು. ಅದು ವಾಕ್ಯ ಸರಿ ಆಗ್ತೈತಿ. ನೋಡ್ರಿ, ಊರನ್ನು ಸೇರಿದನು, ರಾಮ ಊರನ್ನು ಸೇರಿದನು. ಈ ರೀತಿ ಒಟ್ಟ ಊರನ್ನು ಸೇರಿದನು, ಊರಿಗೆ ಸೇರಿದನು. ಕೆಲವೊಂದಿಷ್ಟು ಸಂದರ್ಭದಲ್ಲಿ ವಿಭಕ್ತಿ ಪ್ರತ್ಯಯಗಳು ಪಲ್ಲಟಗೊಳ್ತಾವ್. ಊರನ್ನು, ಅನ್ನು ಅಂತಂದು ವಿಭಕ್ತಿ ಪ್ರತ್ಯಯ ಬರ್ಬೋದು, ಅಥವಾ ಗೆ ಅಂತಂದು ಪ್ರತ್ಯಯಗಳು ಸಹಿತ ಬರ್ತವು. ಬೆಟ್ಟವನ್ನ ಹತ್ತಿದನು, ಬೆಟ್ಟಕ್ಕೆ ಹತ್ತಿದನು. ಅರ್ಥ ಆಗತ್ರಿ ಯಾವ ರೀತಿ? ಹಂಗಂದ್ರ ವಿಭಕ್ತಿ ಪ್ರತ್ಯಯಗಳು ಯಾವ ರೀತಿ ಪಲ್ಲಟಗೊಳ್ತಾವು ಅಂತಂದು. ಬೆಟ್ಟವನ್ನ ಹತ್ತಿದನು, ಬೆಟ್ಟಕ್ಕೆ ಹತ್ತಿದನು. ನೋಡ್ರಿ, ಪಂಚಮಿ ವಿಭಕ್ತಿ ಪ್ರತ್ಯಯ ಮತ್ತ ಮರದ ದೆಸೆಯಿಂದ ಹಣ್ಣು ಬಿತ್ತು. ಮರದ ದೆಸೆಯಿಂದ ಅಂದ್ರ ಮರದಿಂದ ಹಣ್ಣು ಬಿತ್ತು. ಮರದಿಂದ ಹಣ್ಣು ಬಿತ್ತು. ನಾವ್ ಯಾವ ರೀತಿ? ಮರದಿಂದ ಹಣ್ಣು ಬಿತ್ತು. ಕೌರವನ ದೆಸೆಯಿಂದ ಕೇಡಾಯ್ತು. ಕೌರವನಿಂದ ನಮ್ಗೇನಾಯ್ತು? ಕೇಡಾಯ್ತು ಅಂತಂದ್ ಹೇಳ್ತಿದಾರೆ. ಅಂದ್ರೆ ಕೌರವನ ದೆಸೆಯಿಂದ ಕೇಡಾಯ್ತು ಅನ್ನೋದು ಬರ್ಬೋದು, ಕೌರವನಿಂದ ಕೇಡಾಯ್ತು. ಅರ್ಥ ಆತೈತ್ರಿ? ಪಂಚಮಿ ವಿಭಕ್ತಿ ಪ್ರತ್ಯಯ ಕೆಲವೊಂದಿಷ್ಟು ಸಂದರ್ಭದಲ್ಲಿ ಪಲ್ಲಟಗೊಳ್ತವ. ಚತುರ್ಥಿ ಮತ್ತು ದ್ವಿತೀಯ ವಿಭಕ್ತಿ ಪ್ರತ್ಯಯ ಚತುರ್ಥಿಗೆ ಯಾವ ರೀತಿ ಅಂತಂದು, ಊರನ್ನು ಸೇರಿದನು, ಊರಿಗೆ ಸೇರಿದನು. ಅರ್ಥ ಆತೈತ್ರಿ? ಷಷ್ಠಿ ವಿಭಕ್ತಿ ಪ್ರತ್ಯಯ ಯಾವ ರೀತಿ ನೋಡ್ರಿ, ನಮ್ಮ ಚಿಕ್ಕಪ್ಪ, ನಮಗೆ ಚಿಕ್ಕಪ್ಪ. ಅರ್ಥ ಆಗತ್ರಿ? ಅಯೋಧ್ಯೆಗೆ ರಾಜ. ನಮ್ಮ ಷಷ್ಠಿ ವಿಭಕ್ತಿ ಪ್ರತ್ಯಯ ಯಾವ್ದು? ಚತುರ್ಥಿದ ಯಾವ್ದು? ಗೆ. ನಮ್ಮ ಚಿಕ್ಕಪ್ಪ, ನಮಗೆ ಚಿಕ್ಕಪ್ಪ. ಅರ್ಥ ಆಗತ್ರಿ ಯಾವ ರೀತಿ ವಿಭಕ್ತಿ ಪಲ್ಲಟಗೊಳ್ತವು ಅಂತಂದು. ಉದಾಹರಣೆಗಳನ್ನ ನೋಡಿದ್ರೆ ನಿಮ್ಗ ಅರ್ಥ ಆಗ್ತೈತಿ. ಸಪ್ತಮಿ ವಿಭಕ್ತಿ ಪ್ರತ್ಯಯ ಚತುರ್ಥಿ ವಿಭಕ್ತಿ ಪ್ರತ್ಯಯಕ್ಕೆ ಯಾವ ರೀತಿ ಪಲ್ಲಟಗೊಳ್ತೈತಿ ಅಂತಂದು. ಹಳ್ಳದಲ್ಲಿ ಬಿದ್ದನು, ಹಳ್ಳಕ್ಕೆ ಬಿದ್ದನು. ಅವನಲ್ಲಿ ಸಾಮರ್ಥ್ಯವಿಲ್ಲ, ಅವನಿಗೆ ಸಾಮರ್ಥ್ಯವಿಲ್ಲ. ಅರ್ಥ ಆಗತ್ರಿ? ಈ ರೀತಿ ಇವುಗಳನ್ನ ನಾವೇನಂತ ಕರಿತೀವಿ ಹಂಗಂದ್ರ ಒಂದು ವಿಭಕ್ತಿ ಪ್ರತ್ಯಯದ ಬದಲಿಗೆ ಅರ್ಥ ವ್ಯತ್ಯಾಸವಾಗದಂತೆ. ಅರ್ಥ ಆಗತ್ರಿ? ಅಲ್ಲಿ ವಾಕ್ಯ ಏನಾಗಲ್ಲ, ಅಲ್ಲಿ ಸರಿ ಆಗ್ತೈತಿ. ಅದು ಅರ್ಥ ಏನು ಕೆಡಲ್ಲ. ಅರ್ಥ ವ್ಯತ್ಯಾಸವಾಗದಂತೆ ಇನ್ನೊಂದು ವಿಭಕ್ತಿ ಪ್ರತ್ಯಯನ್ನು ಬಳಸುವ ಕ್ರಮಕ್ಕೆ ನಾವೇನಂತ ಕರಿತೀವಿ ಹಂಗಂದ್ರ ವಿಭಕ್ತಿ ಪಲ್ಲಟ ಅಂತಂದ್ ಕರಿತೀವಿ. ಅರ್ಥ ಐತ್ರಿ? ಊರನ್ನು ಸೇರಿದನು, ನಾನು ಅನ್ನು ವಿಭಕ್ತಿ ಪ್ರತ್ಯಯ ಬದಲಾಗಿ ಚತುರ್ಥಿ ವಿಭಕ್ತಿ ಪ್ರತ್ಯಯನ ತೆಗೆದುಕೊಂಡನಿ, ಊರಿಗೆ ಸೇರಿದನು. ಅರ್ಥ ಆತ್ರಿ? ಅಲ್ಲಿ ಅರ್ಥ ವ್ಯತ್ಯಾಸ ಏನಾರ ಆಯ್ತು? ಇಲ್ಲ. ಹಂಗಂದ್ರೆ ಏನು? ಊರನ್ನು ಸೇರಿದನು, ಊರಿಗೆ ಸೇರಿದನು. ಹಳ್ಳದಲ್ಲಿ ಬಿದ್ದನು, ಹಳ್ಳಕ್ಕೆ ಬಿದ್ದನು. ಅರ್ಥ ಆಯ್ತಲ್ಲ? ಇವೆಲ್ಲವೂ ಸಹಿತ ಹಂಗಂದ್ರೇನು? ವಿಭಕ್ತಿ ಪಲ್ಲಟ. ಒಂದು ವಿಭಕ್ತಿ ಪ್ರತ್ಯಯದ ಬದಲಿಗೆ ಅರ್ಥ ವ್ಯತ್ಯಾಸವಾಗದಂತೆ ಇನ್ನೊಂದು ವಿಭಕ್ತಿ ಪ್ರತ್ಯಯನ್ನು ಬಳಸುವ ಕ್ರಮಕ್ಕೆ ನಾವೇನಂತ ಕರಿತೀವಿ ಹಂಗಂದ್ರೆ ವಿಭಕ್ತಿ ಪಲ್ಲಟ ಅಂತಂದ್ ಕರಿತೀವಿ. ಅರ್ಥ ಆಯ್ತಲ್ರಿ? ನಿನ್ನೆ ತರಗತಿಯೊಳಗೆ ನಾವೇನ್ ಮಾಡಿದ್ವಿ? ವಿಭಕ್ತಿ ಪ್ರತ್ಯಯ ಅಂದ್ರೇನು, ವಿಭಕ್ತಿ ಪ್ರತ್ಯಯದ ಪ್ರಕಾರಗಳು ಯಾವ್ಯಾವು, ಹಳಗನ್ನಡ ಪ್ರತ್ಯಯಗಳು, ಹೊಸಗನ್ನಡದ ಪ್ರತ್ಯಯಗಳನ್ನ ಅಭ್ಯಾಸವನ್ನ ಮಾಡಿದ್ವಿ. ಅದೇ ರೀತಿಯಾಗಿ ವಿಭಕ್ತಿ ಪ್ರತ್ಯಯದ ಕಾರಕಾರ್ಥಗಳು ಸಹಿತ ಕೇಳ್ತಾರ. ನೆನಪಿಟ್ಕರಿ, ವಿಭಕ್ತಿ ಪ್ರತ್ಯಯದ ಕಾರಕಾರ್ಥಗಳನ್ನು ಸಹಿತ ನಾವು ನಿನ್ನೆ ತರಗತಿಯೊಳಗ ಅಭ್ಯಾಸವನ್ನ ಮಾಡಿದ್ವಿ. ಹಂಗಂದ್ರ ನಿನ್ನೆ ತರಗತಿಯೊಳಗ ನಾವೇನ್ ಅಭ್ಯಾಸವನ್ನ ಮಾಡಿದ್ವಲ್ಲ, ಅದಕ್ಕೆ ಸಂಬಂಧಿಸಿ ನಿನ್ನೆ ತರಗತಿಯೊಳಗ ನಾವೇನ್ ಅಭ್ಯಾಸವನ್ನ ಮಾಡಿದ್ವಲ್ಲ ಅದಕ್ಕೆ ಸಂಬಂಧಿಸಿದಂತೆ SSLC ಆಗಿರ್ಬೋದು, ಯಾವುದೇ ರೀತಿಯಾದಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾರ,
ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾರ ಅನ್ನೋ ದೃಷ್ಟಿಕೋನವನ್ನು ಇಟ್ಟುಕೊಂಡು ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ನಾನೇನ್ ಹೇಳ್ತಾ ಹೋಗ್ತೀನಿ ಇಲ್ಲಿ ತಿಳಿಸ್ತಾ ಹೋಗ್ತೀನಿ. ಯಾವ ರೀತಿ ಪ್ರಶ್ನೆಗಳನ್ನ ಬರ್ಬೋದು ಎಕ್ಸಾಮ್ನೊಳಗ ನೋಡ್ರಿ. ಶಾಲೆಯಲ್ಲಿ ಈ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ. ಶಾಲೆಯಲ್ಲಿ ಈ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ. ಹಂಗಂದ್ರ ಇಲ್ಲಿ ಕೊಟ್ಟಾರ, ಒಂದ್ ಕ್ವಶನ್ ಕೊಟ್ಟಾರ, ಎಕ್ಸಾಮ್ನೊಳಗ ಬರ್ಬೋದು. ಇದ ಬರ್ತೈತಿ ಇಲ್ಲ, ಯಾವ್ದಾದ್ರು ಒಂದು ಪದವನ್ನ ಕೇಳ್ಬೋದು. ಶಾಲೆಯಲ್ಲಿ ಈ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ. ನೋಡ್ರಿ ಆಪ್ಷನ್ಸ್ ಏನ್ ಕೊಟ್ಟಾರಲ್ಲಿ, ಪ್ರಥಮ, ಚತುರ್ಥಿ, ಸಪ್ತಮಿ, ಷಷ್ಠಿ. ನೋಡ್ರಿ ಶಾಲೆಯಲ್ಲಿ, ಶಾಲೆ ಅನ್ನೋದು ನಾಮಪದ, ಅಲ್ಲಿ ಒಂದ್ ವಿಭಕ್ತಿ ಪ್ರತ್ಯಯ ಸೇರೈತಿ. ಯಾವ್ದು ಹಂಗಂದ್ರ ಅಲ್ಲಿ. ಯಾವ ವಿಭಕ್ತಿ ಪ್ರತ್ಯಯ? ಸಪ್ತಮಿ. ಹಂಗಂದ್ರ ಶಾಲೆಯಲ್ಲಿ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಯಾವ್ದು? ಅದಕ್ಕೆ ಉತ್ತರ ಯಾವ್ದು? ಸರಿಯಾದ ಉತ್ತರ ಹಂಗಂದ್ರ ಸಪ್ತಮಿ ವಿಭಕ್ತಿ ಪ್ರತ್ಯಯ. ಈ ರೀತಿ ಪ್ರಶ್ನೆಗಳನ್ನ ಕೇಳ್ಬೋದು. ನೆಕ್ಸ್ಟ್, ಪ್ರಥಮ ವಿಭಕ್ತಿ ಪ್ರತ್ಯಯದ ಕಾರಕಾರ್ಥ. ನಾ ಹೇಳಿದೆ, ಕಾರಕಾರ್ಥಕ್ಕೂ ಸಂಬಂಧಪಟ್ಟಂಗ 1 ಅಂಕದ ಪ್ರಶ್ನೆಗಳನ್ನ ಕೇಳೇ ಕೇಳ್ತಾರ. ಯಾವ್ದಾದ್ರು ಒಟ್ಟು ವಿಭಕ್ತಿ ಪ್ರತ್ಯಯಕ್ಕೆ ಸಂಬಂಧಿಸಿದಂತೆ ಹಳೆಗನ್ನಡ ವಿಭಕ್ತಿ ಪ್ರತ್ಯಯದಾದ್ರೂ ಕೇಳ್ಬೋದು, ಹೊಸಗನ್ನಡ ವಿಭಕ್ತಿ ಪ್ರತ್ಯಯ ಆದ್ರೂ ಕೇಳ್ಬೋದು, ಅಥವಾ ಕಾರಕಾರ್ಥಕ್ಕೆ ಸಂಬಂಧಿಸಿದಂತೆ ಈ 3 ಅಂಶಗಳಿಗೆ ಸಂಬಂಧಿಸಿದಂತೆ 1 ಅಂಕದ ಪ್ರಶ್ನೆಗಳು ಬಂದ ಬರ್ತಾವ್. ಅದಕ್ಕ ಯಾರು ಏನ್ ಮಾಡ್ರಿಪ್ಪ ಅಂತಂದ್ರ ವಿಡಿಯೋವನ್ನ ಸ್ಕಿಪ್ ಮಾಡ್ದ ಪೂರ್ತಿ ವಿಡಿಯೋವನ್ನ ನೋಡ್ರಿ ಅಂತ ಹೇಳ್ತಾ, ಹಂಗಂದ್ರ ಪ್ರಥಮ ವಿಭಕ್ತಿ ಪ್ರತ್ಯಯದ ಕಾರಕಾರ್ಥ ಯಾವ್ದು ಹಂಗಂದ್ರ ನೋಡ್ರಿ, ಕೊಟ್ಟಾರ ಆಪ್ಷನ್ ಕೊಟ್ಟಾರ, ಅಧಿಕರಣ, ಸಂಬಂಧ, ಕರ್ಮಾರ್ಥ, ಕರ್ತಾರ್ಥ. ಅಂದ್ರ ಪ್ರಥಮ ವಿಭಕ್ತಿ ಪ್ರತ್ಯಯದ ಕಾರಕಾರ್ಥ ಯಾವ್ದು? ನಿನ್ನೆ ತರಗತಿಗಳು ನಾವು ಅಭ್ಯಾಸವನ್ನ ಮಾಡೇವಿ. ಯಾವ್ದು ಹಂಗಂದ್ರ ಇನ್ನು ನಿನ್ನೆ ತರಗತಿ ವಿಡಿಯೋನ ಯಾರು ನೋಡಿಲ್ಲಲ್ಲ, ಆ ವಿಡಿಯೋನ ನೋಡ್ರಿ. ಇವತ್ತಿನ ತರಗತಿಗಳ ಪ್ರಶ್ನೆ ಪತ್ರಿಕೆದ ನಿಮ್ಗೆ ಏನಾಗ್ತೈತಿ, ಅರ್ಥ ಆಗ್ತಾ ಹೋಗ್ತೈತಿ. ಹಂಗಂದ್ರ ಪ್ರಥಮ ವಿಭಕ್ತಿ ಪ್ರತ್ಯಯದ ಕಾರಕಾರ್ಥ ಯಾವ್ದು? ಕರ್ತಾರ್ಥ. ಅರ್ಥಾತ್ರಿ? ಯಾವ್ದು ಹಂಗಂದ್ರ ಪ್ರಥಮ ವಿಭಕ್ತಿ ಪ್ರತ್ಯಯದ ಕಾರಕಾರ್ಥ ಯಾವ್ದು ಅಂತಂದ್ರ ಹಂಗಂದ್ರ ಕರ್ತಾರ್ಥ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಹಳೆಗನ್ನಡದ ಸಪ್ತಮಿ ಪ್ರತ್ಯಯ. ನೋಡ್ರಿ, ಹಳೆಗನ್ನಡದ ಸಪ್ತಮಿ ಪ್ರತ್ಯಯ ಯಾವ ರೀತಿಯನ್ನಾದ್ರೂ ಕೇಳ್ಬೋದು ಕ್ವಶನ್ಗಳನ್ನ. ಹಳೆಗನ್ನಡದ ಸಪ್ತಮಿ ಪ್ರತ್ಯಯ ಯಾವ್ಯಾವ ಹಂಗಂದ್ರ ಓಳ್, ಮ, ಅಂ, ಅತ್ತಣಿ. ನೋಡ್ರಿ, ಹಳೆಗನ್ನಡದ ಸಪ್ತಮಿ ಪ್ರತ್ಯಯ ಯಾವ್ದು? ಓಳ್, ಮ, ಅಂ, ಅತ್ತಣಿ. ಅಂದ್ರೆ ಯಾವ್ದು ಇದ್ರೊಳಗ ಹಳೆಗನ್ನಡ ಸಪ್ತಮಿ ಪ್ರತ್ಯಯ ಯಾವ್ದು ಹಂಗಂದ್ರ ಸರಿಯಾದ ಉತ್ತರ ಇಲ್ಲಿ ಓಳ್. ಅಂದ್ರ ರಾಮನಿಂದ ಕಲಿಯುವುದು ಬಹಳ ಇದೆ. ರಾಮನಿಂದ ಕಲಿಯುವುದು ಬಹಳ ಇದೆ. ಈ ವಾಕ್ಯದಲ್ಲಿ ಗೆರೆ ಎಳೆದಿರುವ ಪದದಲ್ಲಿರುವ ಪ್ರತ್ಯಯ ಯಾವುದು? ನೋಡ್ರಿ, ಈ ರೀತಿನೂ ಕ್ವಶನ್ ಕೇಳ್ಬೋದು. ಒಂದು ವಾಕ್ಯವನ್ನ ಕೊಟ್ಟು ಆ ವಾಕ್ಯದಲ್ಲಿ ಗೆರೆ ಎಳೆದಂತ ಪದದಲ್ಲಿರುವಂತ ವಿಭಕ್ತಿ ಪ್ರತ್ಯಯ ಯಾವುದು ಅಂತನಾದ್ರೂ ಕೇಳ್ಬೋದು. ಅರ್ಥ ಆಗ್ತೈತ್ರಿ? ಹಂಗಂದ್ರ ರಾಮನಿಂದ ಕಲಿಯುವುದು ಬಹಳ ಇದೆ. ಈ ವಾಕ್ಯದಲ್ಲಿ ಗೆರೆ ಎಳೆದಿರುವ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಯಾವುದು? ಆಪ್ಷನ್ಸ್ ನೋಡನ್ರಿ ಹಂಗಂದ್ರ ಯಾವ್ಯಾವು? ಪಂಚಮಿ, ತೃತೀಯ, ದ್ವಿತೀಯ, ಷಷ್ಠಿ. ಯಾವ್ದು ಹಂಗಂದ್ರ ಪಂಚಮಿ ಆಪ್ಷನ್ ಏನ್ರು? ಪಂಚಮಿ ಕೊಟ್ಟಾರ, ತೃತೀಯ ಕೊಟ್ಟಾರ, ದ್ವಿತೀಯ ಕೊಟ್ಟಾರ, ಷಷ್ಠಿ ಕೊಟ್ಟಾರ. ಹಂಗಂದ್ರ ರಾಮನಿಂದ, ರಾಮನಿಂದ. ಹಂಗಂದ್ರ ಇಂದ ವಿಭಕ್ತಿ ಪ್ರತ್ಯಯ ಯಾವ್ದು ಹಂಗಂದ್ರ ತೃತೀಯ ವಿಭಕ್ತಿ ಪ್ರತ್ಯಯ ಯಾವ್ದು? ಇಂದ ಯಾವ್ದು ಬರ್ತೈತಿ ಹಂಗಂದ್ರ ತೃತೀಯ. ಅರ್ಥ ಆತತ್ರಿ? ಈ ರೀತಿನೂ ಸಹಿತ ಏನ್ ಮಾಡ್ತಾರ, ಪ್ರಶ್ನೆಗಳನ್ನ ಕೇಳ್ತಾರ. ನೆನಪಿಟ್ಕೋರಿ. ಪಂಚಮಿ ವಿಭಕ್ತಿ ಪ್ರತ್ಯಯದ ಕಾರಕಾರ್ಥ. ಪಂಚಮಿ ವಿಭಕ್ತಿ ಪ್ರತ್ಯಯದ ಕಾರಕಾರ್ಥ ಕರಣಾರ್ಥ, ಅಪಧಾನ, ಅಧಿಕರಣ, ಸಂಬಂಧ. ಯಾವ್ದ್ರಿ ಹಂಗಂದ್ರ ಪಂಚಮಿ ವಿಭಕ್ತಿ ಪ್ರತ್ಯಯದ ಕಾರಕಾರ್ಥ ಯಾವ್ದು ಹಂಗಂದ್ರ ಕಾರಕಾರ್ಥ ಯಾವ್ದು ಹಂಗಂದ್ರ ಅಪದಾನ. ಸರಿಯಾದ ಉತ್ತರ ಯಾವ್ದು ಹಂಗಂದ್ರ ಇಲ್ಲಿ ಅಪದಾನ. ಅರ್ಥ ಆದತ್ತಲ್ರಿ? ಈ ರೀತಿ ಏನ್ ಮಾಡ್ತಾರ, ವಿಭಕ್ತಿ ಪ್ರತ್ಯಯಗಳಿಗೆ ಸಂಬಂಧಿಸಿದಂತೆ 1 ಅಂಕದ ಪ್ರಶ್ನೆಗಳು ಬಂದ ಬರ್ತಾವ್. ನೆಕ್ಸ್ಟ್ ಯಾವುದು? ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿರುವ ಸಂಬಂಧಿದಂತೆ 3ನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನ ಬರೆಯಿರಿ. SLC ಮಕ್ಕಳಿಗೆ ಕೇಳ್ತಾರ. ಫಸ್ಟ್ ಮೇನೊಳಗ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರ್ತವು. ನೆಕ್ಸ್ಟ್ ಮೇನೊಳಗ ಯಾವ್ದು ಇರ್ತೈತಿ ಹಂಗಂದ್ರ ಸಂಬಂಧೀಕರಿಸಿ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರ. ಹಂಗಂದ್ರ ಸಂಬಂಧೀಕರಿಸಿ ಪ್ರಶ್ನೆದೊಳಗಾದ್ರೂ ಕೇಳ್ಬೋದು, ಅಥವಾ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅದ್ರೊಳಗ ಯಾವ್ದಾದ್ರೂ ಒಂದ್ರೊಳಗ ಏನ್ ಮಾಡ್ತಾರ, 1 ಅಂಕದ ಪ್ರಶ್ನೆಗಳು ಬಂದ ಬರ್ತಾವ್. ಹಂಗಂದ್ರ ನೋಡ್ರಿ, ಪ್ರಥಮ ಮ, ಸಪ್ತಮಿ ಓಳ್. ಈ ರೀತಿನೂ ಸಹಿತ ಕೇಳ್ತಾರ. ಪ್ರಥಮ ವಿಭಕ್ತಿ ಪ್ರತ್ಯಯ ನೋಡ್ರಿ, ಅಲ್ಲಿ ಹಳೆಗನ್ನಡದ ವಿಭಕ್ತಿ ಪ್ರತ್ಯಯ ಕೊಟ್ಟಾರ ಅವ್ರು. ಪ್ರಥಮ ಮ, ಸಪ್ತಮಿ ಯಾವ್ದು ಹಂಗಂದ್ರ ಓಳ್. ನೆಕ್ಸ್ಟ್ ದ್ವಿತೀಯ ಅನ್ನು, ಪಂಚಮಿ ಯಾವ್ದು ಬರ್ತೈತ್ರಿ? ದ್ವಿತೀಯ ಅನ್ನು, ಪಂಚಮಿ ದೆಸೆಯಿಂದ. ಈ ರೀತಿ ಸಹಿತ ಏನ್ ಮಾಡ್ತಾರ, ಪ್ರಶ್ನೆಗಳನ್ನ ಕೇಳ್ತಾರ. ಸಾವಿತ್ರಿಯ ಪ್ರಥಮ, ಸಾವಿತ್ರಿಗೆ ಯಾವ್ದು ಹಂಗಂದ್ರ ಚತುರ್ಥಿ. ಸಾವಿತ್ರಿಯ ಪ್ರಥಮ, ಸಾವಿತ್ರಿಗೆ ಚತುರ್ಥಿ. ಪಂಚಮಿ ಅತ್ತಣಿಂ, ಪಂಚಮಿ ಅತ್ತಣಿಂ, ಷಷ್ಠಿ ಅ. ಈ ರೀತಿ ಸಹಿತ ಏನ್ ಮಾಡ್ತಾರ, ಸಂಬಂಧೀಕರಿಸಿ ಪ್ರಶ್ನೆದೊಳಗ ಈ ರೀತಿ ಸಹಿತ ಪ್ರಶ್ನೆಗಳು ಬರ್ತಾವ. ಕಾರಕಾರ್ಥಕ್ಕೆ ಸಂಬಂಧಿಸಿದಂತೆನೆ ಕೇಳ್ಬೋದು. ಅರ್ಥಾತ್ರಿ? ಕಾರಕಾರ್ಥಕ್ಕೆ ಸಂಬಂಧಿಸಿದಂತೆ ಏನ್ ಮಾಡ್ತಾರ, ಪ್ರಶ್ನೆಗಳನ್ನ
ಕೇಳ್ತಾ ಹೋಗ್ತಾರ. ಆದ್ರಿಂದ ಇವೆಲ್ಲಾ ಪ್ರಶ್ನೆಗಳನ್ನ ನೀವೇನ್ ಮಾಡ್ರಿ ಪೂರ್ತಿ ವಿಡಿಯೋನ ನೋಡಿದ್ರಿ ಅಂತಂದ್ರ ಎಕ್ಸಾಮ್‌ನೊಳಗ ಒಂದಲ್ಲಾ ಒಂದು ರೀತಿಯೊಳಗ ನಿಮ್ಗೇನಾಗ್ತೈತಿ ಹೆಲ್ಪ್ ಆಗ್ತಾ ಹೋಗ್ತೈತಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ನಾನೇನ್ ಮಾಡ್ತಾ ಇದೀನಿ ಮುಗಿಸ್ತಾ ಇದೀನಿ.